ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಡಿ ಕೆ ರಮೇಶ್ ಮಾತಾಡ್ತಾ ಇರೋದು. ಇವತ್ತು ನಮ್ಮ ಊರಿನ ಹೇಮಗಿರಿ ಜಾತ್ರೆ ಬೆಟ್ಟನ ಟ್ರಾವೆಲಿಂಗ್ ಮಾಡ್ತಾಯಿದ್ದೀನಿ. ಎಲ್ಲೊಂದು ನಿಮಗೆ ತೋರಿಸ್ತಾ ಹೋಗ್ತೀನಿ. ಹುಲಿದುರ್ಗ ಒಳಗಡೆ ಬಂದರೆ ಹೇಮಗಿರಿ ಜಾತ್ರೆ ಹೋಗ್ಬೇಕಂದ್ರೆ ಇಲ್ಲಿ ಕಂಬಿ ಬೆಟ್ಟ ಅಂತ ಇದೆ. ಅಂದರೆ ತುಂಬ ಅದ್ಭುತವಾಗಿದೆ. ಇದು ಕೆಂಪೇಗೌಡರು ಇಲ್ಲಿ ಆಳಿದಂಥದ್ದು. ಮೇಲ್ಗಡೆ ಸುದ ಒಂದು ಕೋಟೆ ಥರ ಇದೆ, ತುಂಬ ಚೆನ್ನಾಗಿದೆ. ಭಾಳಷ್ಟು ಜನ ಅದನ್ನು ಟ್ರಾವೆಲಿಂಗ್ ಮಾಡಿದ್ದಾರೆ. ನಮ್ಮ ಹೇಮಗಿರಿ ಜಾತ್ರೆ ಬೆಟ್ಟದನ್ನು ಇವತ್ತೆಲ್ಲವೂ ತೋರಿಸ್ತಾ ಹೋಗ್ತೀನಿ. ಬನ್ನಿ ಸ್ನೇಹಿತರೆ. ಇದು ಹೇಮಗಿರಿ ಜಾತ್ರೆ ಬೆಟ್ಟದೊಳಗಡೆ ಹುಲಿದುರ್ಗದಿಂದ ಬತ್ತು ಅಂದರೆ ಓಕೆ, ಇದು ಎಂಟ್ರೆನ್ಸು. ಓಕೆನಾ, ಎಂಟ್ರೆನ್ಸಿಂದ ಒಳಗಡೆ ರನ್ ಆಯಿತು ಅಂದರೆ ಆಟೋಗಳು ಸಿಗ್ತವೆ, ಇಲ್ಲ ವಾಕಬಲ್ ಭಾಳಷ್ಟು ಜನ ಬರ್ತಾರೆ. ಓಕೆನಾ, ಟೂ ವೀಲರಲ್ಲಿ ಬರ್ತಾರೆ. ಇದು ಬೆಟ್ಟಕ್ಕೆ ಒಳಗಡೆ ಹೋಗುವಂಥ ಎಂಟ್ರೆನ್ಸ್. ಇದು ವಿಶೇಷತೆ ಏನಂದರೆ ಇಲ್ಲಿ ಪಾನಕ ಮಜ್ಜಿಗೆನ ಕೊಡ್ತಾರೆ. ಎಲ್ಲರೂ ಪಾನಕ ಮಜ್ಜಿಗೆನ ಕುಡ್ಕೊಂಡು ಆರಾಮ್ಸೆ ಹೋಗ್ಬೋದು. ಓಕೆನಾ, ಇದೊಂದು ಸ್ಪೆಷಾಲಿಟಿ. ಇಲ್ಲಿ ಬಂದವರು ಪಾನಕ ಮಜ್ಜಿಗೆನ ಮಿಸ್ ಮಾಡ್ದೇ ಕುಡ್ಕೊಂಡು ಹೋಗ್ಬೇಕು. ಎಲ್ಲರೂ ಬಂದು ಪಾನಕ ಮಜ್ಜಿಗೆನ ಮಿಸ್ ಮಾಡ್ದೇ ಕುಡೀರಿ. ನೋಡಿ, ಅಲ್ಲೊಂದು ಕಡೆ ಪಾನಕ ಕೊಡ್ತಾಯಿದ್ರು. ಇಲ್ಲೊಂದು ಕಡೆ ಏಕಸುದ ಪಾನಕದ ವ್ಯವಸ್ಥೆ ಇದೆ. ನೋಡಿ ಈ ಥರ ಪಾನಕದ ವ್ಯವಸ್ಥೆ ಇದೆ. ಬಂದವರೆಲ್ಲ ಪಾನಕ ಕೊಡ್ಕೊಂಡು ಮುಂದಕ್ಕೆ ಹೋಗಿ. ಏನಣ್ಣ ಇದು? ಪಾನಕ. ಹಾಂ, ಎಷ್ಟು ಚೆನ್ನಾಗಿದೆ ನೋಡಿ. ಪಾನಕ ಕೊಡೋಕ್ಕೆ ಅಂತಲೇ ಒಂದು ಮಂಟಪನ ಕಟ್ಕೊಂಡಿದ್ದಾರೆ ಈ ಥರ. ನೋಡಿ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ತುಂಬ ದೊಡ್ಡ ಮಟ್ಟದಲ್ಲಿ ಪಾರ್ಕಿಂಗ್ ವ್ಯವಸ್ಥೆನ ಮಾಡಿದ್ದಾರೆ ನೋಡಿ. ಲಕ್ಷಕ್ಕಿಂತನೂ ಅಧಿಕ ಮಂದಿ ಈ ಜಾತ್ರೆಗೆ ಪಾಲ್ಗೊಳ್ತಾರೆ. ಇಷ್ಟು ದೊಡ್ಡದಾಗಿ ಪಾರ್ಕಿಂಗ್ ವ್ಯವಸ್ಥೆನ ಮಾಡಿದ್ದಾರೆ. ಒಂದು ಕಡೆ ಎಲ್ಲ ಫುಲ್ಲು ಬೈಕಿನ ವ್ಯವಸ್ಥೆ. ನೋಡಿ ಈ ಕಡೆ ಎಲ್ಲ ಬೈಕಿನ ವ್ಯವಸ್ಥೆ ಹೆಂಗೆ ಮಾಡಿದ್ದಾರೆ ಅಂತ. ಆ ಕಡೆ ಎಲ್ಲ ಕಾರು, ಆಟೋ ಎಲ್ಲ ಒಂದು ಕಡೆಗೆ, ಬೈಕ್ ಎಲ್ಲ ಒಂದು ಕಡೆಗೆ. ಈ ಥರ ತುಂಬ ಚೆನ್ನಾಗಿ ವ್ಯವಸ್ಥೆನ ಮಾಡಿದ್ದಾರೆ. ಹೇಮಗಿರಿ ಜಾತ್ರೆ ಎಂಟ್ರೆನ್ಸ್ ಇದು. ಓಕೆ, ಈ ಕಡೆ ಎಲ್ಲ ಫುಲ್ಲು ಕಾರ್ ಪಾರ್ಕಿಂಗ್ ಇದೆ. ಪೊಲೀಸ್ನವರು ನೈಟ್ ಟು ಡೇ ಅನ್ನೋದೇ ಪ್ರತಿಯೊಬ್ಬರಿಗೂ ಸ್ಪಂದಿಸಿ ಇಲ್ಲಿ ಕಾರ್ ಪಾರ್ಕಿಂಗ್ ವ್ಯವಸ್ಥೆನ ಮಾಡ್ತಾ ಇದ್ದಾರೆ. ತುಂಬಾ ಖುಷಿ ಆಗುತ್ತೆ. ಕಾರಿರೋರು, ಬೈಕ್ ಇರೋರು ಎಲ್ಲರಿಗೂ ಸ್ಪಂದಿಸಿ. ಓಕೆನಾ, ಕಾರ್ ಪಾರ್ಕಿಂಗನ್ನು ಮಾಡಿ. ನಿಮ್ಮ ಕಾರಿಗೆ ನೀವೇ ಜವಾಬ್ದಾರರು, ಬೇರೆ ಯಾರೂ ಅಲ್ಲ. ಸ್ಟಾರ್ಟ್ ಆಗ್ತಿದೆ. ಫುಲ್ಲು ಎಲ್ಲ ನಿಮ್ಗೆ ಎಲ್ಲ ಥರದ್ದು ಮನೆಗೆ ಯೂಸ್ ಮಾಡೋಂಥ ಎಲ್ಲ ಐಟಮು ಸಿಗ್ತಾ ಹೋಗುತ್ತೆ. ಜನರ ಧ್ವನಿ ಅಣ್ಣ. ಹಾಂ, ಇಲ್ಲಿ ಆಟದ ಸಾಮಾನು ತುಂಬ ಚೆನ್ನಾಗಿದೆ.
ನಮಸ್ಕಾರ. ಸೊ ಎಂಟ್ರೆನ್ಸಿಂದ ಮಾಡ್ಕೊಬಂದೆ. ಈಗ ಮೆಟ್ಲನ್ನು ಹತ್ತುತ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಸೊ ನೋಡಿ, ಇದೊಂಥರ ಸಂಧಿ ದಾರಿ ಅಂತ ಹೇಳ್ತೀವಿ. ಸಂಧಿ ದಾರಿಲಿ ಒಳಗಡೆ ಹೋಗ್ತಾ ಇದ್ದೀವಿ. ಭಾಳಷ್ಟು ಜನ ಒಂದು 3-4 ಕಡೆಯಿಂದ ಹತ್ಬೋದು. ಅದು ಇದು ಎಂಟ್ರೆನ್ಸ್ ಅಂದರೆ ಜಾತ್ರೆ ಒಳಗಡೆಯಿಂದ ಬಂದು ಹತ್ತಂಥದ್ದು. ನೋಡಿ, ತುಂಬ ಚಿಕ್ಕದು ಜಾಗ. ಇಲ್ಲಿಂದ ಹತ್ತುತ್ತಾ ಇರೋಂಥದ್ದು ನೋಡಿ ಯಾವ ಥರ ಇದೆ ಅಂತ. ಇದೆಲ್ಲ ಚಂದ ನೋಡಿ ಯಾವ ಥರ ಇದೆ ಅಂತ. ನೋಡಿ ಯಾವ ಥರ ಇದೆ ಅಂತ. ಒಂದು ರೌಂಡು ತುಂಬ ಚೆನ್ನಾಗಿದೆ. ಎಲ್ಲ ದಿನ ಹತ್ತಕ್ಕಾಗಲ್ಲ, ಇದು ವರ್ಷಕ್ಕೆ ಒಂದೇ ಸಲ ಹತ್ತಕ್ಕಾಗುವಂಥದ್ದು. ಇನ್ನು ಮಿಕ್ಕಿದ ದಿನ ಯಾರೂ ಬರೋದಿಲ್ಲ ಇಲ್ಲಿಗೆ. ಈ ಜಾತ್ರೆ ದಿನ ಮಾತ್ರ ಇಲ್ಲಿಗೆ ಬರ್ತಾರೆ. ಕೆಳಗಡೆಯಿಂದ ಇಳಿದು ಬರ್ತಾ ಇದ್ದಾರೆ ನೋಡಿ ಯಾವ ಥರ ಇದೆ ಇಳಿಜಾರು ಅಂತ. ನೋಡಿ ಎಲ್ಲ ಸ್ಮೈಲಲ್ಲಿ ಬರ್ತಾ ಇದ್ದಾರೆ ಖುಷಿಯಾಗಿ. ಬನ್ನಿ ಬನ್ನಿ ಬನ್ನಿ. ನಿಮ್ ಮಾಡ್ತಾ ಇದೀನಿ ಕಣೋ. ಜನರ ಧ್ವನಿ ಅಂತ ಕಣೋ. ಜನರ ಧ್ವನಿ DK. ನಿಧಾನಕ್ಕೆ ನಿಧಾನಕ್ಕೆ ನೋಡಿ, ಈ ಥರ ಫುಲ್ಲು ಇಳಿಜಾರಿದೆ. ಬರ್ಬೇಕಾದ್ರೆ ಜೋಪಾನಾಗಿ ಬನ್ನಿ. ನೋಡಿ ಯಾವ ಥರ ಹತ್ಕೊಂಡು ಬರ್ತಾ ಇದ್ದಾರೆ ಅಂತ. ನೋಡಿ ಯಾವ ಥರ ಇದೆ. ಬರೇ ಕೇರ್ಫುಲ್ಲಾಗಿ ಹೋಗ್ಬೇಕು. ಸ್ಲಿಪ್ ಆದರೆ ಉದುರ್ತದೆ, ಅಲ್ಲೂ ಗಿಲ್ಲಿಲ್ಲ. ನೋಡಿ ಎಲ್ಲ ಬರ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ವಾವ್, ಈ ಪ್ರಕೃತಿ ನೋಡೋದೇ ಒಂದು ಚಂದ. ಯಾರು ಸದಾ ಒಂದು ರಿಕ್ವೆಸ್ಟ್ ಏನಂದರೆ, ಪ್ಲಾಸ್ಟಿಕ್ ಬಾಟ್ಲನ್ನು ಎಲ್ಲೂ ಎಸಿಬೇಡ್ರಿ. ಪರಿಸರನ ಯಾರು ಹಾಳು ಮಾಡಬೇಡಿ. ಪ್ರಕೃತಿ ಕೊಟ್ಟಿದೆ, ಅದನ್ನು ಉಳಿಸ್ಕೊಳ್ಳೋಣ. ನಿಧಾನಕ್ಕೆ ಹೋಗಿಯಪ್ಪ. ನೋಡಿ ಗಿಲ್ಲಿ, ಎಲ್ಲ ಕಡೆ ಗಿಲ್ಲಿನೇ. ವೋಟ್ ಫಾರ್ ಗಿಲ್ಲಿ ಅಂತ ಹಾಕಿದ್ದಾರೆ. ಅವರು ಗೆಲ್ತಾರೆ 100%. ವೋಟ್ ಹಾಕಿದ್ರೆ ಈಗ ವೋಟ್ ಹಾಕಿರೋ ಸಾಕು, ಲೀಡಿಂಗಲ್ಲಿದ್ದಾರೆ. ಸ್ನೇಹಿತರೆ, ಬೆಟ್ಟದ ಮೇಲೆ ಬಂದಿದ್ದೀವಿ. ಓಕೆನಾ, ಇದೇ ಟಾಪು. ಒಂದು ರೌಂಡು ನಿಮಗೆ ತೋರಿಸ್ತೀನಿ ಬೆಟ್ಟನ ಯಾವ ಥರ ಕಾಣಿಸ್ತದೆ ಅಂತ. ಎಲ್ಲರೂ ನೋಡಿ. ತುಂಬಾ ಖುಷಿ ಆಗುತ್ತೆ. ಸುಂದರವಾದ ಪ್ರಕೃತಿ. ನೋಡಿ ಬೆಟ್ಟದ ಮೇಲೆ ದೇವಸ್ಥಾನ. ಎಸ್, ಮಲ್ಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನ. ಯಜಮಾನ್ರಿ ಯಾವೂರವರು?
ನಾವು ನಿಂಗಿಕಪ್ಪಲು ಸ್ವಾಮಿ. ನಿಂಗೆ ಕಪ್ಪಲು ಏನು ಇದು ವಿಶೇಷ ಈ ದೇವರದು? ಈ ದೇವರದ ವಿಶೇಷ ಇಲ್ಲಿ ಬೆಟ್ಟದ ಮೇಲೆ ಮಲ್ಲೇಶ್ವರ ಅವನೇ. ಓಕೆ. ಅದಕ್ಕೆ ಇಲ್ಲಿ ಸುಮಾರು ನಾವು ಈ ಕೆಲಸನ 20 ವರ್ಷದಿಂದ ಮಾಡ್ತಾ ಇದ್ದೀವಿ ಪೂಜಾರಪ್ಪರ ಜೊತೆಯಲ್ಲಿ. ಸೋಮವಾರ ಬಂದು ಇಲ್ಲಿ ನಾವು ಅವ್ರಿಗೆ ಸಾಕಾರ ಕೊಟ್ಕೊಂಡು ನೀರು ದೇವಸ್ಥಾನ ಕ್ಲೀನ್ ಮಾಡಿಕೊಂಡು ಇಲ್ಲಿ ನಾವು ಇದ್ದೋಗಿರ್ತೀವಿ ಸ್ವಾಮಿ. 20 ವರ್ಷ ಆಯಿತು. ಎಷ್ಟು ವರ್ಷ ಆಯಿತು ಇದು ದೇವಸ್ಥಾನದ? ಇದು 1300 ಕಾಲದ್ದು ಅದು ಇತಿಹಾಸ, ಹಿಂದಿನ ಇತಿಹಾಸ ಇದು. ಇತಿಹಾಸ ಹಿಂದಿನ ಇತಿಹಾಸ ನಮಗೆ ಗೊತ್ತಿಲ್ಲದೆ ಇರೋ ಜಾಗ ಇವು. ಜನರಿಗೆ ಬರೋರಿಗೆ ಏನು ಹೇಳ್ತೀರಾ? ಬಂದವ್ರಿಗೆ ನಾವು ಏನೋ ನಮ್ಮ ಅಪ್ತಿರು ಬಂದು ಪೂಜೆ ಮಾಡಿಕೊಂಡು ಎಲ್ಲ ಒಳ್ಳೇದಾಗ್ಲಪ್ಪ ಅಂತ ನಾವು ಬೇಡ್ಕೊತೀವಿ. ಒಳ್ಳೇದಾಗಲಿ ಅಂತ ಥ್ಯಾಂಕ್ ಯು. 20 ವರ್ಷದಿಂದ ಪೂಜಾರಪ್ಪರ ಜೊತೆ ಹೆಲ್ಪ್ ಮಾಡಿಕೊಂಡು ಸೊ ಇದ್ದಾರೆ. ಬನ್ನಿ ಸೊ ಮೇಲ್ಗಡೆಗೆ ಓಕೆನಾ ದೇವರ ದರ್ಶನವನ್ನು ಸೊ ಪಡೆಯೋಣ. ನೋಡಿ ಮೇಲ್ಗಡೆ ಯಾವ ಥರ ಇದೆ ಅಂತ. ಸೊ ಮೇಡಮ್ ನಾಮ ಇಡಿ. ಸೊ ಏನು ದೇವ್ರ ಬಗ್ಗೆ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ? ನಮಸ್ಕಾರ. ನಾವು ಗುಬ್ಬಿಯಿಂದ ಬರ್ತೀವಿ. ಆಲ್ರೆಡಿ 3 ವರ್ಷದಿಂದ ಬರ್ತಾ ಇದ್ದೀವಿ. ಮಲ್ಲಿಕಾರ್ಜುನ ಸ್ವಾಮಿ ದೇವ್ರನ್ನ ನಂಬಿದ್ರೆ ಯಾವತ್ತೂ ಇದನ್ನು ಬಿಡಲ್ಲ ಅಂತ ಇದೆ. ಸಖತ್ತಿಲ್ಲೆಲ್ಲ ಜನಗಳು ಚೆನ್ನಾಗಿ ನಂಬಿದ್ದಾರೆ ದೇವ್ರನ್ನ. ಅಷ್ಟೇ ಒಳ್ಳೇದು ಮಾಡಿದೆ. ಆಗಲೇ ನಾನು ಅಲ್ಲೇ 3 ವರ್ಷ ಆಯಿತು ಬಂದಿಲ್ಲಿಗೆ. 3 ವರ್ಷದಿಂದ ದೇವ್ರನ್ನ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಕೈಲಾಗೋವರೆಗೂ ಮಾಡ್ಕೊಂಡು ಹೋಗ್ತೀವಿ. ಥ್ಯಾಂಕ್ ಯು ಸೊ ಮಚ್ ಅಪ್ಪ. ಎಲ್ಲರಿಗೂ ಒಳ್ಳೇದು ಮಾಡಲಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಮೇಲೆತ್ತಿ ಬಂದರೆ ಇದೊಂದು ದೇವ್ರು ನೋಡೋದೇ ಒಂದು ಅದ್ಭುತ. ಎಷ್ಟು ಚೆನ್ನಾಗಿ ಸೊ ಅಲಂಕಾರ ಮಾಡಿದ್ದಾರೆ. ಓಕೆನಾ, ಒಂದು ಖುಷಿ ಆಗುತ್ತೆ. ಹಾಗಾಗಿ ಬನ್ನಿ, ಆರೋಗ್ಯನೂ ಚೆನ್ನಾಗಿರುತ್ತೆ, ಜೊತೆಗೆ ಹೆಲ್ತ್ ವೈಸು ಸುದ ಚೆನ್ನಾಗಿರುತ್ತೆ. ಇದೆಲ್ಲ ನೋಡೋದು ಒಂದು ಪುಣ್ಯ ಅಂತಲೇ ಹೇಳ್ಬೋದು. ಓಕೆನಾ, ಖುಷಿ ಆಗುತ್ತೆ ಒಂದು ರೌಂಡನ್ನು ನೋಡಿ ಈ ಥರ.